ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಓಂ ಶಾಂತಿ. ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ವರ್ತಮಾನ ಸಮಯದ ಅನುಸಾರ ನೀವು ಹೇಗಿರ್ಬೇಕಂತೆ? ಹೇಗಿರ್ಬೇಕು? ನಿಶ್ಚಿಂತ ಚಕ್ರವರ್ತಿ. ನಿಶ್ಚಿಂತ ಚಕ್ರವರ್ತಿಗಳು. ಅಂದ್ರೆ 3 ಲೋಕದ ಮೇಲೆ ರಾಜ್ಯಭಾರವನ್ನ ಮಾಡಬೇಕು. ರಾಜನಾದವನ ಕರ್ತವ್ಯ ತನ್ನ ಪ್ರಜೆಗಳಿಗೆ ಸಮಯದ ಅನುಸಾರ ಏನು ಬೇಕೋ ಅದನ್ನ ಕೊಡುವಂಥದ್ದು. ಅದನ್ನು ಕೊಡ್ತಾ ಇರಬೇಕು. ಆದರೆ ಆ ರಾಜ್ಯ ಮಾಡುವಂತಹ ರಾಜನಿಗೆ ಯಾವುದೇ ಚಿಂತೆ ಇರಕೂಡದು. ಹಾಗಿದೆ ಆದ್ಮೇಲೆ ನಾವು ನಿಶ್ಚಿಂತ ಚಕ್ರವರ್ತಿಗಳು ಯಾವಾಗ ಆಗಿರ್ತೀವಿ? ಸಂಗಮ ಯುಗದಲ್ಲಿ. ಸರಿ, ಸಂಗಮ ಯುಗದಲ್ಲಿ. ಸರಿ, ಸಂಗಮ ಯುಗದಲ್ಲಿ ಯಾವ ಸಮಯದಲ್ಲಿ? ತನುಮನ ಆ ತನುಮನದ ಎಲ್ಲ ಬಾಬನಿಗೆ ಕೊಟ್ಟು ನಿಶ್ಚಿಂತವಾಗಿರ್ತೀವಿ ಅವಾಗ. ಸುಮ್ಮನೆ ತನುಮನಧನ ಬಾಬನಿಗೆ ಕೊಟ್ಬಿಟ್ಟು ನಿಶ್ಚಿಂತ ಆಗೋದಿಲ್ಲ. ಅದನ್ನ ಭಗವಂತ ಉಪಯೋಗ ಮಾಡಬೇಕು. ನೋಡಿ, ಅಲ್ಲಿ ಬಾಬಾ ಚಕ್ರವರ್ತಿ ಅಂತ ಹೇಳಿದ್ದಾರೆ ಅಲ್ವಾ? ಚಕ್ರವರ್ತಿ ಅಂದ್ಮೇಲೆ ಆ ಕಾರ್ಯ ಅಲ್ಲಿ ನಡೀತಾ ಇರ್ಬೇಕು. ಯಾವ ಕಾರ್ಯ? ರಾಜ್ಯಭಾರದ ಕಾರ್ಯ ನಡೀತಾ ಇರ್ಬೇಕು. ಮಹಾರಾಜ ಆಗೋದು ಸತ್ಯುಗದಲ್ಲಿ, ರಾಜರಾಗೋದು ತ್ರೇತಾಯುಗದಲ್ಲಿ. ಅದು ಚಕ್ರವರ್ತಿ ಆಗೋದು ಯಾವಾಗ? ಸಂಗಮ ಯುಗದಲ್ಲಿ. ಯಾವಾಗ ನಿಮ್ಮ ಮನಸ್ಸನ್ನ ಪರಮಾತ್ಮ ತೆಗೆದುಕೊಂಡು ಆ ಮನಸ್ಸಿನ ಮೂಲಕ ಪರಮಾತ್ಮ ತನ್ನ ಶಕ್ತಿಯನ್ನ ವಿಶ್ವಕ್ಕೆಲ್ಲರಿಗೂ ಕೂಡ ಕೊಡ್ತಾ ಇರ್ತಾರೋ, ಆ ಮೂಲಕ ಆ ಆತ್ಮಗಳಿಗೆ, ಪಂಚತತ್ವಗಳಿಗೆ ಈಶ್ವರಾನುಭೂತಿ ಆಗ್ತಾ ಇರ್ತದೋ, ಆವಾಗ ಅವರೆಲ್ಲರೂ ಕೂಡ ನಿಮ್ಗೆ ಥ್ಯಾಂಕ್ ಯು ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ ತಾನೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದನ್ನ ನೀವು ಕೊಟ್ಟಿದ್ದೀರಲ್ವಾ? ನೀವು ಕೊಟ್ಟಿದ್ದೀರಿ ಅಂತ ಮಾತ್ರಕ್ಕೆ ಅವ್ರಿಗೆ ಬೇಕಾದಷ್ಟು ನೀವು ಕೊಟ್ಟಿದ್ದೀರಿ ಅಂತ ಅರ್ಥ ಅಲ್ಲ. ಅದು ಕೋಟ್ಯಾನುಗಟ್ಟಲೆ ರೂಪಾಯಿ ಸಾಲ ಇರ್ಬೋದು, ಆದ್ರೆ ನೀವು 1 ಪೈಸಾ ಕೊಟ್ಟಿದ್ದೀರಿ. ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗೋದಷ್ಟು ನೀವು ಕೊಟ್ಟಿದ್ದೀರಿ, ಸಹಯೋಗವನ್ನ ಕೊಟ್ಟಿದ್ದೀರಿ. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಥ್ಯಾಂಕ್ಸ್ ಅಂತ ಹೇಳ್ತಾರಲ್ವಾ? ಅವಾಗ ಏನಾಗತ್ತೆ ಆದ್ಮೇಲೆ ನಿಮ್ಗೆ ಯಾವುದೇ ರೀತಿ ವಿಘ್ನಗಳಾಗ್ಲಿ, ಸಮಸ್ಯೆಗಳಾಗ್ಲಿ, ತೊಂದರೆಗಳಾಗ್ಲಿ ಆವಾಗ ಇರೋದಿಲ್ಲ. ವಿಶೇಷವಾಗಿ ಯೋಗ ಮಾಡುವಂತ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ರಾಜಯೋಗ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ಅಂತಂದ್ರೆ ಏನರ್ಥ? ನೀವು ಚಕ್ರವರ್ತಿಗಳು ಆಗಿಲ್ಲ. ಅಂದ್ರೆ ಆದ್ಮೇಲೆ ನಿಶ್ಚಿಂತ ಚಕ್ರವರ್ತಿ ಯಾವಾಗ ಆಗೋದು ಅಂತಂದ್ರೆ, ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಯಾರು ಉಪಯೋಗ ಮಾಡ್ಬೇಕು? ಪರಮಾತ್ಮ ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮಗೆ ಆಗ್ಬೇಕು. ಬರೀ ಬಾಬಾ 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 ಅಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಆ 7 ಗುಣಗಳು ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರುವಂತದ್ದು, ಆ ಪ್ರಮಾಣದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇರುವಂತ ಅನುಭವ ಆಗ್ತದೆ. ಸಮಯದ ಅನುಸಾರ ಯಾವ ಸ್ವರೂಪದ, ಯಾವ ವಿಧದ ಯೋಗ ಸೇವೆ ಪುರುಷಾರ್ಥ ಮಾಡಬೇಕು ಅಂತ ಸಂಕಲ್ಪವನ್ನು ಕೂಡ ನೀವು ಮಾಡುವುದು ಬೇಡ. ಅದನ್ನು ಕೂಡ ಯಾರು ಮಾಡ್ತಾರಂತೆ? ನಮ್ ಕೆಲಸ ಏನಿರ್ತದೆ? ಒಂದು ಮಡಿಲಲ್ಲಿರುವಂತ ಮಗುಗೆ ಏನ್ ಕೆಲಸ? ಅಮ್ಮ ಏನು ತಿಂಡಿಯನ್ನ ಕೊಡ್ತಾರೋ ನಾಲ್ಗೆ ಮೇಲೆ ಇಟ್ಕೊಳ್ಳೋದು ಮತ್ತೆ ಅದನ್ನ ಅನುಭವ ಮಾಡೋದು, ಅಷ್ಟೇ ಕೆಲಸ ಅಲ್ವಾ? ಸಮಯದ ಅನುಸಾರ ರುಚಿ ರುಚಿಯಾಗಿರುವಂತ ಯಾವ ತಿಂಡಿಯನ್ನು ಕೊಡ್ತಾ ಇರ್ತಾರೋ ಅದ್ರ ಹೆಸರು ಏನು ಅಂತ ಗೊತ್ತಾಗ್ಬೇಕಾ ಆ ಮಗುಗೆ? ಇಲ್ಲ. ಅದ್ರಲ್ಲಿ ಏನೇನು ಐಟಮ್ ಹಾಕಿದ್ದಾರೆ ಅಂತ ಅದಕ್ಕೆ ಏನಾದ್ರು ಜ್ಞಾನ ಬೇಕಾ? ಇಲ್ಲ. ರುಚಿ ರುಚಿಯಾಗಿರುವಂತದ್ದೇನ್ ಮಾಡ್ತಾ ಹೋದ್ರಾಯ್ತು, ಆ ತಿಂಡಿಯನ್ನ ತಿಂದ್ರಾಯ್ತು. ಯಾವ ಬಟ್ಟೆ ನಮ್ಮ ಹಾಕ್ತಾರೋ ಅದನ್ನ ಧರಿಸಿದ್ರಾಯ್ತು, ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅದನ್ನ ನೋಡಿದ್ರಾಯ್ತು, ಅಷ್ಟೇ ಕೆಲಸ ಅಲ್ವಾ? ಹಾಗೆ ಆದ್ಮೇಲೆ ನಮ್ಮ ಜೀವನದಲ್ಲೂ ಕೂಡ ಪರಮಾತ್ಮನ ಸಂಗದ ರಂಗು, ಪರಮಾತ್ಮನ ಜೊತೆಯ ಅನುಭವ,
ಪರಮಾತ್ಮನನ್ನು ಉಪಯೋಗ ಮಾಡಿದ ಮೇಲೆ ಅವನ ಮೇಲೆ ಇರುವಂತ ನಿಶ್ಚಯ, ನಂಬಿಕೆ, ವಿಶ್ವಾಸ, ಅವನ ಪ್ರಾಮುಖ್ಯತೆ ಮತ್ತು ನಮ್ಮ ಜೀವನದಲ್ಲಿ ಭಗವಂತ ಬಂದಾಗ ನಮ್ಮ ಜೀವನದಲ್ಲಿ ಆಗಿರುವಂತ ಸಫಲತೆ, ಖುಷಿ, ಆನಂದ, ಜೀವನದಲ್ಲಿ ಇರುವಂತಹ ಒಂದು ಸಂತೋಷ, ಇದರಿಂದ ಏನಾಗ್ಬೇಕು, ನಾವು ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ಯಾರು ಬರ್ತಾ ಇರ್ಬೇಕು? ಭಗವಂತ. ಆದರೆ ಆ ಭಗವಂತ ಅವರ ಕಾರ್ಯವನ್ನ ಅವರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇರ್ಬೇಕು? ಮಾಡ್ತಾ ಇರ್ಬೇಕೆ ಹೊರತು ನಾನು ಹೀಗೆ ಮಾಡ್ಕೊಡು ಹಾಗೆ ಮಾಡ್ಕೊಡು ಅಂತ ವೈಯಕ್ತಿಕವಾಗಿ ಬಾಬನಿಗೆ ನಾನೇನ್ ಮಾಡಬಾರ್ದು, ಹೇಳ್ಕೊಳ್ಬಾರ್ದು. ಅಂದ್ರೆ ಆದ್ಮೇಲೆ ಆ ಒಂದು ಆಧ್ಯಾತ್ಮಿಕ ಸುಖ ಇದೆಯಲ್ಲ, ಅಷ್ಟು ಒಂದು ನಿಮ್ಗೆ ನೆಮ್ಮದಿಯನ್ನ ಕೊಡ್ತಾ ಇರ್ತದೆ. ಹಾಗಂತ ಶರೀರಕ್ಕೆ ಏನೇನು ಬೇಕು ಆಹಾರವನ್ನ ಕೊಡ್ತೀರಾ, ಬಟ್ಟೆ ಹಾಕೊಳ್ತೀರಾ, ಎಷ್ಟೆಷ್ಟು ಮಿನಿಮಮ್ ನೀಡ್ಸ್ ಅಂತ ಹೇಳ್ತಾರಲ್ಲ. ಇವತ್ತು ನೋಡಿ, ಬೆಂಗಳೂರು ಅಂತ ಊರುಗಳಲ್ಲಿ ಜಾಬಿಗೆ ಹೋಗ್ಬೇಕಾದ್ರೆ ಶರೀರಕ್ಕೆ ಎಷ್ಟು ಬೇಕು ಅಷ್ಟೇ ಮಾತ್ರ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಸರಿ, ಪರ್ವತಕ್ಕವ್ರೆ, ಬೆಂಗಳೂರು ಅಂತ ಹೇಳಿ. ಊರುಗಳಲ್ಲಿ ಬೆಳಿಗ್ಗೆ ತಿಂಡಿ ಏನ್ ಮಾಡ್ತಾರೆ ಜಾಬಿಗೆ ಹೋಗೋರು? ಇಡ್ಲಿ ದೋಸೆ. ಇಡ್ಲಿ ಮಾಡೋದು ಕಡಿಮೆ, ದೋಸೆ ಮಾಡೋದು ಕಡಿಮೆ, ಚಿತ್ರಾನ್ನ ಉಪ್ಪಿಟ್ಟು ಮಾಡೋದು ಜಾಸ್ತಿ. ಯಾಕೆ ಹೇಳಿ? ಸಮಯ ಇರೋದಿಲ್ವಲ್ಲ. ಬೇಗನೂ ಮಾಡ್ಲಿಕ್ಕೆ ಆಗ್ತದೆ, ಮಧ್ಯಾಹ್ನ ತಗೊಂಡು ಹೋಗ್ಬೋದು ಅಲ್ವಾ? ಇಡ್ಲಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಹಿಟ್ಟು ಹಾಕು, ಬೇಯಿಸು, ಮತ್ತೆ ಎರಡನೇ ಸಲ ಹಾಕು, ಟೈಮ್ ಸಿರೋದಿಲ್ಲ. ಚಿತ್ರಾನ್ನ ಆಗ್ಬಿಟ್ಟು ಏನಾಗ್ಬಿಡ್ತದೆ, ಅದು ರಾತ್ರಿನೇ ಸ್ವಲ್ಪ ಅನ್ನ ಜಾಸ್ತಿ ಮಾಡಿಟ್ಬಿಡೋದು. ಬೆಳಿಗ್ಗೆ ಒಗ್ಗರಣೆ ಹಾಕಿದ್ರು, ಅದನ್ನ ತಿಂಡಿ ತಿಂದ್ರು, ಅದನ್ನ ಟಿಫಿನ್ ಕ್ಯಾರಿಯರ್ಗೆ ಏನ್ ಮಾಡಿದ್ರು, ತೆಗೆದುಕೊಂಡು ಹೋಗ್ಬಿಟ್ಟು. ಅಂದ್ರೆ ಯಾವ ಕೆಲಸ ಸಹಜವಾಗಿ ಆಗತ್ತೋ, ಸರಳವಾಗಿ ಆಗತ್ತೋ ಅದನ್ನ ಮಾಡಿಬಿಟ್ಟು ಉಳಿದಿರುವಂತ ಹೆಚ್ಚಿನ ಸಮಯವನ್ನ ಸಂಪಾದನೆ ಕಡೆಗೆ ಕೊಡ್ತಾರೆ. ಹೌದಾ? ಹಾಗೆ ಇಲ್ಲೂ ಕೂಡ ಸ್ಥೂಲವಾಗಿ, ಶಾರೀರಿಕವಾಗಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕಡಿಮೆ ಕೊಟ್ಬಿಟ್ಟು ಆತ್ಮಿಕ ಸಂಪಾದನೆಗೆ ಏನ್ ಮಾಡ್ಬೇಕು, ಹೆಚ್ಚಿನ ಮಹತ್ವವನ್ನ ನಾವು ಕೊಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ರೀತಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ತನು, ಮನ, ಧನ, ಶ್ವಾಸ, ಸಮಯ ಎಲ್ಲವನ್ನ ಬಾಬಾ ಉಪಯೋಗ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗಿರ್ತದೆ? ಖುಷಿಯಾಗಿರುತ್ತೆ. ನಿಶ್ಚಿಂತ, ಯಾವ ಚಿಂತೆನೂ ಕೂಡ ನಿಮ್ಗೆ ಇರೋದಿಲ್ಲ. ಎಲ್ಲ ಚಿಂತೆ ಯಾರಿಗೆ? ಬಾಬಾಗೆ. ಯಾರ ಮಡಿಲಲ್ಲಿ ನೀವಿದ್ದೀರೋ ಅವರಿಗೆ. ಒಂದು ICU ಪೇಷಂಟ್, ICU ನಲ್ಲಿ ಪೇಷಂಟ್ ಇದ್ದಾರ, ಚಿಂತೆ ಯಾರಿಗೆ? ಡಾಕ್ಟರ್ಗೆ. ಡಾಕ್ಟರ್ಗೆ ಮತ್ತು ನರ್ಸಿಗೆ ಅಲ್ವಾ? ಆ ಒಂದು ಪೇಷಂಟಿನ ಯಾರು ನೋಡ್ಕೊಂಡಿರ್ತಾರಲ್ಲ, ಅಂತಂದ್ರೆ ಅವರ ಸಂಬಂಧಿಗಳು, ಅವರಿಗೂ ಕೂಡ ಚಿಂತೆ ಇರೋದಿಲ್ಲ. ಯಾಕಂತಂದ್ರೆ ಆ ವ್ಯಕ್ತಿಯನ್ನು ಸುರಕ್ಷಿತವಾದ ಸ್ಥಳದಲ್ಲಿ, ಒಳ್ಳೆ ಹಾಸ್ಪಿಟಲ್ ಏನ್ ಮಾಡಿದ್ದಾರೆ, ಸೇರಿಸಿದ್ದಾರೆ ಅಲ್ವಾ? ಹಾಗೆ ಈ ಪ್ರಪಂಚದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿಗೆ, ಆತ್ಮನಿಗೆ ಸುರಕ್ಷಿತವಾದ ಸ್ಥಳ ಯಾವುದು? ಪರಮಧಾಮ. ಪರಮಾತ್ಮನ ಪರಮಾತ್ಮನ ಮಡಿಲು. ಮಡಿಲು. ಮೂರೂ ಲೋಕದಲ್ಲಿ ಪರಮಾತ್ಮನ ಮಡಿಲಿನಷ್ಟು ಸುರಕ್ಷಿತವಾದ ಸ್ಥಳ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇರ್ಲಿಕ್ಕೂ ಸಾಧ್ಯವಿಲ್ಲ. ಅದರಲ್ಲೂ ಕೂಡ ನೀವು ಪರಮಾತ್ಮನ ಮಡಿಲಿಗೆ, ಈಶ್ವರಿ ಸೇವೆಗೆ ಹೋಗ್ಬಿಟ್ಟು ಕುತ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮನ್ನ ಎಷ್ಟು ಪ್ರೀತಿ ಬಾಬಾ ಮಾಡ್ತಾರಂತಂದ್ರೆ ಬೇರೆ ಯಾರನ್ನು ಆ ರೀತಿ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಯಾಕಂದ್ರೆ ಹೆಚ್ಚಿನ ಆತ್ಮಗಳು ಬರೀ ಅವರವರ ಒಂದು ಸ್ವಾರ್ಥಕ್ಕೋಸ್ಕರನೇ ಏನ್ ಮಾಡ್ತಾ ಇರ್ತಾರೆ, ಭಗವಂತನ ಕೂಗ್ತಾ ಇರ್ತಾರೆ, ಬೇಡ್ತಾ ಇರ್ತಾರೆ. ಆದ್ರೆ ನೀವಿರೋದು ಯಾವ್ದಕ್ಕೆ? ಸರ್ವರ ದುಃಖವನ್ನ ದೂರ ಮಾಡ್ಲಿಕ್ಕೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಸಮಯವನ್ನು, ಸಂಕಲ್ಪವನ್ನು ಕೂಡ ಬಾಬನಿಗೆ ಸಮರ್ಪಣೆ ಮಾಡಿದ್ದೀರಾ. आज चारों ओर के अपने बेफिक्र बादशाह बच्चों को देख रहे हैं. ಇವತ್ತು ಬಾಬ್ ದಾದಾರವರು 4 ಕಡೆಯ ತನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನ ಏನ್ ಮಾಡ್ತಿದಾರಂತೆ, ನೋಡ್ತಿದಾರಂತೆ. ತನ್ನ ನಿಶ್ಚಿಂತ ಚಕ್ರವರ್ತಿ ಅಂತಂದ್ರೆ ಏನು? ಎಲ್ಲರೂ ಬಾಬನ ಮಕ್ಕಳಲ್ವಾ? ಪ್ರಪಂಚದಲ್ಲಿರೋರು ಎಲ್ಲರೂ ಭಗವಂತನ ಮಕ್ಕಳು, ಹೌದು ಅಲ್ವೋ? ಹೌದು. ಹೌದು. ಅದಿಲ್ಲಿ ತನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳು ಅಂತ ಯಾಕೆ ಹೇಳ್ತಾರೆ ಬಾಬಾ? ಬಾಬಾರ್ ಕಾರ್ಯಕ್ಕೆ ಸಹಯೋಗ ಕೊಟ್ಟಿದ್ಕೆ. ಹೇಳ್ತಾರೆ, ಆ ಮಕ್ಕಳನ್ನ ನಿಶ್ಚಿಂತ ಚಕ್ರವರ್ತಿ ಮಾಡಿದ್ದೇ ಬಾಬಾ ಅಂತ ಅಲ್ವಾ? ಹೌದು. ಅಲ್ಲೋಗ್ಬಿಟ್ಟು ನಾನು ಜ್ಞಾನ ಹೇಳ್ತೇನೆ, ನಾನು ಯೋಗ ಮಾಡ್ತೇನೆ, ನಾನು ಸಾಧನೆ ಮಾಡಿದ್ದು, ನಾನು ಅವರಿಗೆ ಪರಿಚಯ ಕೊಟ್ಟಿದ್ದು, ನಾನು ಮೌಂಟ್ ಅಬಿ ಕರ್ಕೊಂಡು ಹೋಗಿದ್ದು. ಅಲ್ಲಿ ನಾನು ಬಂದಾಗ
ಎಷ್ಟು ನಾನು ಇರ್ತದೋ ಅಷ್ಟು ಅಲ್ಲಿ ಚಿಂತೆ ಇರತ್ತೆ. ಎಲ್ಲಿ ಅಲ್ಲಿ ಎಷ್ಟು ಬಾಬಾ ಇಡ್ತಾರೋ, ನಿಮ್ಮನ್ನ ಉಪಯೋಗ ಮಾಡ್ತಾ ಇರ್ತಾರೋ ಅಷ್ಟೇನಾಗ್ತದೆ, ನಿಶ್ಚಿಂತತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಈ ಶರೀರದಲ್ಲಿ ನೀವು ಇಲ್ಲಿಯವರೆಗೂ ತುಂಬಾ ಕರ್ಮ ಮಾಡಿದಿರೋ ಮಾಡಿಲ್ವೋ? ಮಾಡಿದ್ವಿ. ಮಾಡಿದ್ದೀವಿ. ಸರಿ, ಆ ಕರ್ಮದ ಫಲ ನಿಮ್ಗೆ ಬಂದಿದೆಯೋ ಬಂದಿಲ್ವೋ? ಬಂದಿದೆ. ಸರಿ, ಯಾವ ಕರ್ಮದ ಫಲ ನಿಮ್ಗೆ ತುಂಬಾ ಇಷ್ಟವಾಗ್ತದೆ? ಯಾವ್ದು ಇಷ್ಟವಾಗ್ತದೆ? ಈಶ್ವರ್ಯ ಕಾರ್ಯ ಮಾಡಿದಾಗ ತುಂಬಾ ಇಷ್ಟ ಆಗುತ್ತೆ. ಆ ಈಶ್ವರೀಯ ಕಾರ್ಯದಲ್ಲೂ ಕೂಡ ಯಾವುದನ್ನ ಸಂಪೂರ್ಣವಾಗಿ ಬಾಬಾ ಮಾಡ್ತಾರಲ್ಲ, ಅದರಲ್ಲಿ ನಿಮ್ಮ ಏನಿರಬಾರ್ದು, ಪ್ರೆಸೆನ್ಸ್, ಇರಬಾರ್ದು. ಇಂಟರ್ಫಿಯರೆನ್ಸ್. ಪ್ರೆಸೆನ್ಸ್ ಅಂತಂದ್ರೆ ನಿಮ್ ಎಲ್ಲ ಇರಬೇಕು, ಆದ ಆ ಕಾರ್ಯದಲ್ಲಿ ಏನಾಗಬಾರ್ದು, ನೀವು ನಾನು ಮಧ್ಯದಲ್ಲಿ ಅನ್ನೋದಿಲ್ಲ. ಬರಬಾರ್ದು. ಆದ್ರೆ ಆ ಕರ್ಮದ ಫಲ ಮಾತ್ರ ನಿಮ್ಗೆ ಏನಾಗ್ಬೇಕು, ಸಿಗ್ತಾ ಅನುಭವ. ಅಲ್ವಾ? ಆ ಅನುಭವ ನಮ್ಗೆ ಇದೆಯಲ್ಲ, ಆ ಅನುಭವ ಇಡ್ತಾ ಹೋದಾಗ ಆತ್ಮೀಯರೇ, ನೀವು ಸಂಪೂರ್ಣವಾಗಿ ಬಾಬನಿಗೆ ಏನಾಗ್ತಾ ಹೋಗ್ತೀರಿ, ನಿಧಾನಕ್ಕೆ 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 ಏನಾಗ್ತಾ ಹೋಗ್ತೀರಿ, ಸಮರ್ಪಣೆ. ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಹೇಳುವಂಥದ್ದು ಕೂಡ ನೀವು ನಿರ್ಣಯ ಮಾಡುವಂಗಿಲ್ಲ. ನನ್ನ ಈಶ್ವರಿ ಜೀವನದಲ್ಲಿ ನಾನು ನೋಡಿದ್ದೀನಿ ಆತ್ಮೀಯರೇ, ಸೇವೆ ಮಾಡ್ತಾ ಇದ್ದಾಗ ನಾವು ಬೇರೆಯವ್ರನ್ನೆಲ್ಲ ನೋಡ್ತೀವಲ್ವಾ, ನೋಡಿದಾಗ ನಮ್ಗೆ ಏನನ್ಸತ್ತೆ, ಏನನ್ಸತ್ತೆ, ಅವ್ರ ಹಾಗೆ ನಾವು ಭಾಷಣ ಮಾಡಬೇಕು, ಅವ್ರ ಹಾಗೆ ಈಶ್ವರಿ ಜ್ಞಾನವನ್ನು ಹೇಳಬೇಕು, ಅವ್ರ ಹಾಗೆ ಧನ ಸೇವೆ ಮಾಡಬೇಕು, ಸ್ಥೂಲ ಸೇವೆ ಮಾಡ್ಬೇಕು ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಉದಾಹರಣೆಗೆ ಶಿವಾನಿ ಬೇನ್ ಕ್ಲಾಸ್ ಮಾಡ್ತಾರೆ, ನಮಗೂ ಕೂಡ ಹಂಗೆ ಮಾಡ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅರ್ವತಕ್ಕ ಹ್ಮ್ ಅವ್ರ ಕೆಪಾಸಿಟಿ ಹಂಗಿರುತ್ತೆ, ಅವ್ರು ಮಾಡ್ತಾರೆ ಅನ್ನೋರೆ, ನಾವು ಯೋಗ ಮಾಡೋಣ ಅನ್ಸುತ್ತೆ ಅನ್ನೋರೆ ಇವಾಗ. ಹ್ಮ್ ಇವಾಗ ಏನಾಗತ್ತೆ, ಅವ್ರಿಗೊಂದು ಪಬ್ಲಿಸಿಟಿ ಇರ್ತದೆ, ಹ್ಮ್. ಹೆಸರು ಕೀರ್ತಿ ಬರ್ತದೆ, ಜನ ಬರ್ತಾರೆ, ಅದರ ಒಂದು ರಿಸಲ್ಟ್ಸ್ ಕೂಡ ಜನರ ಬಾಯಲ್ಲಿ ಬರ್ತದೆ ಅಲ್ವಾ? ಉಷಾ ಬೇನ್ ಮಾಡಿರುವಂತದ್ದಾಗ್ಲಿ, ಶಿವಾನಿ ಬೇಹನು, ಸೂರಜ್ ಬಾಯಿ, ನಮಗೂ ಕೂಡ ಅವರನ್ನ ನೋಡಿದಾಗ, ಅವ್ರ ಸಾಧನೆ ನೋಡಿದಾಗ ನಮ್ಗೇನಾಗತ್ತೆ, ನಮಗೂ ಕೂಡ ಹಾಗೆ ಮಾಡ್ಬೇಕು ಅಂತ ಅನ್ಸತ್ತೆ ಅಲ್ವಾ? ಆದ ಕೆಲವೊಂದ್ಸಲ ನಾವು ಯೋಚನೆ ಮಾಡಿದಾಗ ಆಗೋದೇ ಇಲ್ಲ. ಬಾಬನಿಗೆ ಹೆಂಗೆ ಬೇಕು ಏನಾಗ್ತಾ ಇರ್ತದೆ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದ್ಸಲ ನಮ್ಮ ಯೋಚನೆ, ಚಿಂತನೆ, ನಿರೀಕ್ಷೆ ಒಂದಿರ್ತದೆ, ಬಾಬಾ ಮಾಡಿರೋದು ಇನ್ನೊಂದಿರ್ತದೆ. ಓಕೆ, ನನ್ನ ವೈಯಕ್ತಿಕ ಈಶ್ವರಿ ಜೀವನದಲ್ಲಿ ಬಾಬಾ ದಿನದಿಂದ ದಿನಕ್ಕೆ ಏನ್ ಮಾಡ್ತಾ ಇದ್ದಾರೆ, ಯೋಗದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ ಬಾಬಾ ಹೇಳ್ತಾರೆ, ನಿನಗೆ ನಾನು ಹೆಸರಿಟ್ಟಿದ್ದು ಯೋಗೇಶಣ್ಣ ಅಂತ, ಜ್ಞಾನೇಶಣ್ಣ ಅಂತ ಅಲ್ಲ. ಜ್ಞಾನ ಹೇಳೋದು ಕಡಿಮೆ ಮಾಡು, ಯೋಗ ಜಾಸ್ತಿ ಜಾಸ್ತಿ. ಮಾಡು ಅಲ್ವಾ? ಅದಕ್ಕೆ ಮಾಡ್ತಾ 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 ಇವಾಗ ಗೊತ್ತಾಗ್ತಾ ಇದೆ ಬಾಬಾ ಮಾಡ್ತಿರೋದೇ ಸರಿ. ಯಾಕಂದ್ರೆ ಇದನ್ನ ಮಾಡಿದಾಗ ವಿಶ್ವ ಕಲ್ಯಾಣ ಆಗತ್ತೆ. ಜ್ಞಾನವನ್ನು ಹಿಡಿದಾಗ ಅದು ಕೆಲವರಿಗೆ ಮಾತ್ರ ಸಿಗತ್ತೆ ಹೊರತು ಎಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಮೊದಲು ಇದೇ ಯೋಗವನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಬಾಬಾ ಬೇರೆ ಬೇರೆ ಸೇವಾ ಕೇಂದ್ರಗಳೆಲ್ಲ ಮಾಡಿಸ್ತಾ ಇದ್ರು. ಪ್ರತಿಯೊಂದು ಕಡೆ ವಾಯುಮಂಡಲ ರೆಡಿ ಮಾಡಬೇಕು, ವೆರೈಟಿ ಆತ್ಮಗಳು ಸಿಗ್ತಾರೆ, ವೆರೈಟಿ ಸಂಸ್ಕಾರ ಸಿಗ್ತದೆ, ವೆರೈಟಿ ಆಹಾರ ಸಿಗ್ತದೆ, ವೆರೈಟಿ ವಾತಾವರಣ, ವಾಯುಮಂಡಲ. ಅವಾಗ ಏನಾಗತ್ತೆ, ಶರೀರದ ಆರೋಗ್ಯ, ಮಾನಸಿಕ ಆರೋಗ್ಯದ ಮೇಲೆ ಅದು ಪ್ರಭಾವ ಇರುತ್ತೆ. ಬೀಳುತ್ತೆ. ಇಲ್ಲಿ ಅಂತ ಒಂದು ಸಾಧ್ಯತೆಗಳು ಕಡಿಮೆ ಇರ್ತವೆ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಸಮಯದ ಅನುಸಾರ ಬಾಬಾ ಮುರಳಿ ಹೇಳಿರುವಂತ ರೀತಿಯಲ್ಲಿ ನಾವು ಮಾಡ್ತಾ ಹೋದಾಗ, ಬಾಬಾ ಹೇಳಿದ್ದಾರೆ ನಾನು ಮಾಡೋದು. ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ಬಾಬಾ ಹೇಳ್ತಾರೆ, ಮನಸ್ಸನ್ನ ಮಾತ್ರ ನೀವು ಕೊಡೋದೇ ಹೊರತು ಏನ್ ಮಾಡ್ಬೇಕು ಬಿಡಬೇಕು ಅಂತ ಯಾರು ನಿರ್ಣಯ ಮಾಡ್ತಾರೆ? ಬಾಬಾ. ಬಾಬಾ ನಿರ್ಣಯ ಮಾಡ್ತಾರೆ. ಅದನ್ನು ಮಾಡ್ತಾ 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 ಹೋದಾಗ ನಮ್ಮ ಯೋಚನೆಗೂ, ನಮ್ಮ ಚಿಂತನೆಗೂ, ನಮ್ಮ ಸಂಕಲ್ಪಕ್ಕೂ ಭಗವಂತನ ಒಂದು ಯೋಚನೆಗೂ ವ್ಯತ್ಯಾಸ ಏನು ಅಂತ ನಮ್ಗೇನಾಗತ್ತೆ, ಆತ್ಮೀಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ऐसी बेफिक्र बादशाहों की सभा अभी ही दिखाई देती है. ಹೀಗೆ ನಮ್ಮ ಜೀವನದಲ್ಲಿ ಭಗವಂತ ಹೆಚ್ಚಿಗೆ ಬಂದ್ಬಿಟ್ಟು ಅವರಿಗೆ ಬೇಕಾದ ಹಾಗೆ ಈ ತನುಮನವನ್ನು ಉಪಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವೇನಾಗಿರ್ತೀವಿ, ಖುಷಿಯಾಗಿರ್ತೀವಿ. ನಿಶ್ಚಿಂತವಾಗಿರ್ತೀವಿ. కాబట్టి ನಿಮ್ಗೆ ಏನಾದ್ರು ಚಿಂತೆ ಇದೆಯಾ, ನಾಳೆ ವಿನಾಶ ಆಗತ್ತಂತ ಭಯ ಇದೆಯಾ? ಇಲ್ಲ. ಇಲ್ಲ. ವಿಶೇಷವಾಗಿ ರಾಜಯೋಗದ ಸಮಯದಲ್ಲಿ, ಈಶ್ವರಿ ಸೇವೆಯ ಸಮಯದಲ್ಲಿ ಏನಾದ್ರೂ ಭಯ ಇದೆಯಾ? ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ದಿನದಿಂದ ದಿನಕ್ಕೆ ಆತ್ಮಿಕ ಸಂಪಾದನೆ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇರ್ತದೆ, ಖುಷಿ ಬರ್ತಾ ಇರ್ತದೆ
ಅದಕ್ಕಾಗಿ ನಿಶ್ಚಿಂತ ಚಕ್ರವರ್ತಿಗಳ ಸಭೆ ಬೇರೆ ಎಲ್ಲೂ ಏನಾಗ್ತಾ ಇಲ್ಲ, ಕಾಣ್ತಾ ಇಲ್ಲ ಅಲ್ವಾ. ಮಜಾ ಏನು ಗೊತ್ತಾ, ಒಂದ್ ಲೆಕ್ಕದಲ್ಲಿ ಇದು ಸತ್ಯನೇ, ಹೌದು ಅಲ್ವೋ. ಬೇರೆ ಎಲ್ಲಾದ್ರೂ ಭಗವಂತನ ಬಗ್ಗೆ ಹೇಳ್ತಾ ಹೋದ್ರೆ ನನಗನ್ಸುತ್ತೆ, ಬಾಬನ ಮನೆಯಲ್ಲಿ ಬಾಬನ ಮಕ್ಕಳು ಜ್ಞಾನ ಕೇಳಬೇಕಾದ್ರೆ ಯೋಗ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾರೋ ಬೇರೆ ಎಲ್ಲೂ ಕೂಡ ಸಭೆಯಲ್ಲಿ ನಿದ್ರೆ ಮಾಡಲ್ಲ ಅಂತ ಅನ್ಸುತ್ತೆ, ಹೌದು ಅಲ್ಲ. ಹೌದು ಹಾ, ಬೇರೆ ಹೌದು ಸಭೆಗಳಲ್ಲಿ ಎಟ್ಲೀಸ್ಟ್ ಎಚ್ಚರ ಆದ್ರೂ ಕೂತಿರ್ತಾರೆ, ಅದು ಇಲ್ಲಿ ಏನಾಗಿರ್ತಾರೆ, ನಿಶ್ಚಿಂತ ಚಕ್ರವರ್ತಿಗಳು. ಬಾಬಾ ಹೇಳಿರುವಂತ ಜ್ಞಾನವನ್ನು ಕೂಡ ಕೇಳಬೇಕಾದಂತ ಅನಿವಾರ್ಯತೆ, ಅದ ಕಡೆ ಗಮನನೂ ಕೂಡ ಏನ್ ಮಾಡೋದಿಲ್ಲ, ಕೊಡೋದಿಲ್ಲ ಅಲ್ವಾ. ಅಷ್ಟೇನಾಗಿರ್ತದೆ ಅಂತಂದ್ರೆ ಬಾಬನ ಆ ಒಂದು ನಿರಾಕಾರವಾದಂತಹ ರಾವಣ ಇಲ್ದೇ ಇರುವಂತ ಆ ಒಂದು ವಾತಾವರಣ, ವಾಯುಮಂಡಲ ಆತ್ಮಗೆ ಒಳ್ಳೆ ಏನ್ ಕೊಡ್ತದೆ, ಸಿಹಿಯಾದಂತ ವಿಶ್ರಾಂತಿ, ನಿದ್ರೆಯನ್ನ ಕೊಡತ್ತೆ. ಬಾಬಾ ಹೇಳ್ತಾರೆ, ನಿದ್ರೆ ಮಾಡ್ಬಿಟ್ಟು ನಿಶ್ಚಿಂತ ಚಕ್ರವರ್ತಿಗಳೆಲ್ಲ ಏನ್ ಮಾಡ್ಬೇಕಂತ, ನೀವು ಚಕ್ರವರ್ತಿಯ ಕಾರ್ಯ ಅಲ್ಲಿ ನಡೀತಾ ಇರ್ಬೇಕು. ವಿಶ್ವ ಕಲ್ಯಾಣದ ಕಾರ್ಯ ಏನಾಗ್ಬೇಕು, ನಡೀತಾ ಇರಬೇಕು. ರಾಜನ ಕೆಲಸ ಏನು, ಪ್ರಜೆಗಳಿಗೆ ಏನು ಬೇಕು ಅದನ್ನ ಕೊಡ್ತಾ ಇರುವಂತ. ಸರಿ, ಈಗ ಪ್ರಪಂಚದ ಜನರಿಗೆ ಏನ್ ಬೇಕಾಗಿದೆ, ಸಪ್ತ ಗುಣಗಳು. ಭಗವಂತನ ಶಕ್ತಿ ಬೇಕಾಗಿದೆ ಅಲ್ವಾ. ಹಾಗೆ ನಿಮ್ಮಿಂದ ಆ ಸಪ್ತ ಗುಣಗಳು, ಶಕ್ತಿಗಳು ಪ್ರವಾಹ ಆಗಿ ನಿಮ್ಗೇನಾಗ್ತಾ ಇರ್ಬೇಕು, ಗೊತ್ತಾಗ್ತಾ ಇರ್ಬೇಕು. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರುವಂತದ್ದು ಗೊತ್ತಾಗ್ತಾ ಇರಬೇಕು. ಅದು ಎಲ್ಲಿ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಹೋಗ್ತಾ ಇದೆ, ಅದನ್ನು ಯಾವ ಸಮಸ್ಯೆ ಪರಿಹಾರ ಆಗ್ತಾ ಇದೆ, ಅದಕ್ಕೆ ಯಾವ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ, ಅದರ ಗೊಂದಲ, ಗೋಜಲು, ಚಿಂತೆ, ಚಿಂತನೆ, ಮನನ ನಿಮಗೆ ಬೇಕಾಗಿಲ್ಲ. ನಿಮ್ಗೇನ್ ಬೇಕು, ಕೇವಲ ನಿಮ್ಮ ಮನಸ್ಸಿನ ಮೂಲಕ ಪರಮಾತ್ಮನ ಶಕ್ತಿ ಹೊರಗಡೆಗೆ ಹೋಗ್ತಾ ಇದೆಯಾ, ಸಂಪಾದನೆ ಆಗ್ತಾ ಇದೆಯಾ ಅಲ್ವಾ. ನೀವೊಂದು ಅಂಗಡಿ ಓಪನ್ ಮಾಡಿದ್ದೀರಾ, ಹೋಟೆಲ್ ಓಪನ್ ಮಾಡಿದ್ದೀರಾ, ಓಕೆ. ನಿಮ್ಗೆ ಏನಾಗ್ಬೇಕು, ವ್ಯಾಪಾರ ಆಗ್ಬೇಕು, ದುಡ್ಡು ಬರ್ಬೇಕು ಅಲ್ವಾ. ಓಕೆ, ಅದನ್ನ ಯಾರೋ ತಗೊಂಡೋಗ್ಬಿಟ್ಟು ಅದನ್ನ ಹಸು ಕೊಡ್ತಾರೋ, ಬೀಸಾಕ್ತಾರೋ, ತಿಂತಾರೋ, ಬೇರೆಯವ್ರಿಗೆ ದಾನ ಮಾಡ್ತಾರೋ, ಹಾಳು ಮಾಡಾಕ್ತಾರೋ, ಅದು ನಿಮ್ಗೇನಾದ್ರು ಸಂಬಂಧ ಇದೆಯಾ? ನಿಮ್ಗೇನಾಗ್ಬೇಕು, ವ್ಯಾಪಾರ ಆಗ್ಬೇಕು, ದುಡ್ಡು ಬರ್ಬೇಕು ಅಷ್ಟೇ. ಆ ಕೆಲಸ ಆತರ ಆಯ್ತಲ್ವಾ. ಅದಕ್ಕಾಗಿ ಹೇಳ್ತಾರೆ, ಎಷ್ಟು ನೀವು ಈಶ್ವರನಿಗೆ ಸಮರ್ಪಣೆ ಆಗ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಚಿಂತೆ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತದೆ. ಚಿಂತೆ ಯಾವಾಗ ಜಾಸ್ತಿ ಆಗ್ತದೆ, ನಾನು ನನ್ನದು ಅಂತ ಯಾವಾಗ ಅಭಿಮಾನ, ಅಹಂಕಾರ ಬರುತ್ತೋ ಅಷ್ಟೇನಾಗ್ತದೆ, ಚಿಂತೆ ಜಾಸ್ತಿ ಅಲ್ವಾ. ಲೌಕಿಕದಲ್ಲೂ ನೋಡಿ, ನಿಮ್ಮತ್ತ ಮನೆಗಳು ಜಾಸ್ತಿ ಇದ್ದಾಗ, ಬಾಡಿಗೆಗೆ ಜಾಸ್ತಿ ಕೊಟ್ಟಾಗ, ಸಾಧನಗಳು ಜಾಸ್ತಿ ಇದ್ದಾಗ ನಿಮ್ಗೆ ಚಿಂತೆ ಜಾಸ್ತಿ. ಎಷ್ಟು ಚಿಕ್ಕ ಮನೆನೋ ಅಷ್ಟು ಟೆನ್ಷನ್ ಕಡಿಮೆ. ಯಾಕೆ ಹೇಳಿ, ಚಿಕ್ಕ ಮನೆಗೆ ಸ್ವಲ್ಪ ಸಮಯದಲ್ಲಿ ಕಸ ಗುಡಿಸಿ ನೆಲ ಒರೆಸ್ಬಿಟ್ರೆ ಮುಗ್ದೋಗ್ಬಿಡ್ತಲ್ವಾ. ದೊಡ್ಡ ಮನೆ ಆಗಿದ್ದಿದ್ರೆ ಪರ್ವತಕ್ಕ, ವರಮಹಾಲಕ್ಷ್ಮಿ ಹಬ್ಬ ಬಂದ್ರು ವಾರಗಟ್ಲೆ ಕ್ಲೀನ್ ಮಾಡಬೇಕು. ಚಿಕ್ಕ ಮನೆ ಇದ್ರೆ ಅರ್ಧ ದಿನದಲ್ಲಿ ಏನಾಗ್ಬಿಡ್ತದೆ, ಮುಗ್ದೋಗ್ಬಿಡ್ತದೆ ಅಲ್ವಾ. ಅದಕ್ಕೆ ಬೆಂಗಳೂರು ಅಂತ ಊರುಗಳಲ್ಲಿ ಇವಾಗ ಜನ ಏನ್ ಮಾಡ್ತಾರೆ, ಚಿಕ್ಕ ಮನೆಯಲ್ಲೇ ಇಡ್ತಾ ಇದ್ದಾರೆ. ಕ್ಯೂಂಕಿ ಅಭಿ ಹಿ ಬಾಪ್ ಫಿಕ್ರ್ ಲೇಕೆ ಬೇಫಿಕ್ರ್ ಬಾದಶಾ ಬನಾತೆ ಹೈ. ಹೇಳ್ತಾರೆ, ಈಗ ನಾನು ನಿಶ್ಚಿಂತ ಚಕ್ರವರ್ತಿಗಳ ಸಭೆಯನ್ನು ಯಾಕೆ ನೋಡ್ತಾ ಇದ್ದೀನಿ ಅಂತಂದ್ರೆ, ಈಗ ನಿಮ್ಮ ಚಿಂತೆಯನ್ನ ತೆಗೆದುಕೊಳ್ಳಿಕ್ಕೆ ಒಬ್ಬರು ಬಂದಿದ್ದಾರೆ. ಯಾರು, ಬಾಬಾ. ಆ ಎಲ್ಲ ಚಿಂತೆಯನ್ನು ದೂರ ಮಾಡುವಂತ ಯೋಗ್ಯತೆ, ಶಕ್ತಿ ಅವನಲ್ಲಿ ಇದೆ. ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಆಹಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಪೂರ್ತಿ ವಿಶ್ವದಲ್ಲಿರುವಂತ ಎಷ್ಟೇ ಕೋಟಿ ವೆರೈಟಿ ಆಗಿರುವಂತ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳ ಪರಿಹಾರ ಯಾರ ಹತ್ರ ಇದೆ, ಆತ್ಮನ ಹತ್ರ ಇದೆ. ಅಂದಮೇಲೆ ನಿಮ್ಮ ಎಲ್ಲ ಚಿಂತೆಯನ್ನ ಯಾರು ತೆಗೆದುಕೊಳ್ಳಿಕ್ಕೆ ರೆಡಿ ಇದಾರಂತೆ, ಬಾಬಾ. 63 ಜನ್ಮದ ಸಾಲ ಇರ್ಬೋದು,
ಮುಂದಿನ 21 ಜನ್ಮಕ್ಕೆ ನಿಮ್ಗೆ ಎಷ್ಟು ಆಸ್ತಿ ಬೇಕು ಅದು ಇರ್ಬೋದು, ಪುರುಷಾರ್ಥ ಇರ್ಬೋದು, ಸೇವೆ ಇರಬಹುದು, ತಪಸ್ಸಿರ್ಬೋದು, ಎಲ್ಲ ಚಿಂತೆಯನ್ನು ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ, ತೆಗೆದುಕೊಳ್ಳಿಕ್ಕೆ ಬಾಬಾ ರೆಡಿ ಇದ್ದಾರೆ. ನೀವು ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಮೊದ್ಲು ನೋಡಿ ಆತ್ಮೀಯರೇ, ಶರೀರಕ್ಕೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಅವ್ರೇನ್ ಹೇಳ್ತಿದ್ರು? ಅವ್ರ ಹತ್ರ ಆಗೋದಿಲ್ಲ ಅಂದ್ರೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೇಳ್ತಿದ್ರು, ಹೌದಾ? ಆಗಿನ ದಿನಗಳಲ್ಲಿ ಏನಾಗ್ತಿತ್ತು, ಕಣ್ಣಿನ ಡಾಕ್ಟರ್ ಬೇರೆ, ಕಿವಿ ಡಾಕ್ಟರ್ ಬೇರೆ, ಹೊಟ್ಟೆ ಡಾಕ್ಟರ್ ಬೇರೆ, ಮಂಡಿ ನೋವಿನ ಡಾಕ್ಟರ್ ಬೇರೆ, ಎಲುಬಿನ ಡಾಕ್ಟರ್ ಬೇರೆ, ಹೌದೋ ಅಲ್ವೋ? ಇಲ್ಲ, ಎಲ್ಲ ಒಬ್ರೆ. ಹಳೆ ಕಾಲದಲ್ಲಿ ಬೇರೆ ಬೇರೆ ಡಾಕ್ಟರ್ ಇರ್ತಿರ್ತಾರ, ಆಪರೇಷನ್ ಎಲ್ಲ ಬೇರೆ ಬೇರೆ ಮಾಡ್ಬೇಕಿತ್ತಲ್ವಾ? ಒಬ್ರೆ ಡಾಕ್ಟರ್. ಜನರಲ್ ಫಿಸಿಷಿಯನ್ ಇದ್ರೂ ಕೂಡ ಕೆಲವೊಂದು ಸ್ಪೆಷಲ್ ಕೇಸ್ ಅಲ್ಲಿ ಏನ್ ಮಾಡ್ಬೇಕಿತ್ತು, ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಳಿಸ್ತಿರಲ್ವಾ ಡಾಕ್ಟ್ರು. ಇವತ್ತಿನ ದಿನದಲ್ಲಿ ನೋಡಿ, ಒಂದೇ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಡಾಕ್ಟರ್ಗಳು ಇರ್ತಾರೆ, ಹೌದಾ? ಪೇಷಂಟ್ ಒಂದ್ ಕಡೆಗೆ ಅಡ್ಮಿಟ್ ಆಗ್ಬಿಟ್ರೆ ICU ನಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ. ದೊಡ್ಡ ಬಿಲ್ಡಿಂಗ್, ಸ್ಕ್ಯಾನಿಂಗ್ ಇರ್ಲಿ, ಎಕ್ಸ್ರೇ ಇರ್ಲಿ, ಬ್ಲಡ್ ಟೆಸ್ಟ್ ಇರ್ಲಿ, ಪ್ರತಿಯೊಂದು ಕೂಡ ಅಲ್ಲಿ ಏನಿರ್ತದೆ, ವ್ಯವಸ್ಥೆ ಇರ್ತದೆ. ಯಾವ ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಅಟೆಂಡರ್ ಅವ್ರೇನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಅಲ್ಲಿರುವಂತವ್ರೆ ಕರ್ಕೊಂಡು ಹೋಗ್ತಾರೆ. ನೀವು ಹೋಗ್ಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ರಿಪೋರ್ಟ್ಸ್ಗಳು ತನ್ನಿಂತಾನೆ ನಿಮ್ಮ ಫೈಲಿಗೆ ಏನಾಗಿರ್ತದೆ, ಬಂದಿರ್ತದೆ ಅಲ್ವಾ? ನೀವು ಮಾಡ್ಬೇಕಾಗಿರೋದೇನು, ಅಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಆದ್ರೆ ಸಾಕು. ಓಕೆ, ನಿಮ್ಮ ಪರಿಚಯದವರು ಸಂಬಂಧಿಗಳು ಕೂಡ ಅಲ್ಲಿ ಇರಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆಯೋ ಆ ಸಂಬಂಧಪಟ್ಟಂತ ಡಾಕ್ಟರ್ಗಳನ್ನ ಕರ್ಕೊಂಡು ಬಂದು ಏನ್ ಮಾಡ್ತಾರೆ, ಅವರು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ತಕ್ಕಾಗಿ ಧನವನ್ನ ಮಾತ್ರ ನೀವೇನ್ ಮಾಡ್ಬೇಕಾಗ್ತದೆ, ಕೊಡ್ಬೇಕಾಗ್ತದೆ. ಕೆಲವೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಅಟೆಂಡರ್ ಕೂಡ ಇರ್ತಾರೆ. ಆ ಪೇಷಂಟ್ಗೆ ತಕ್ಕಾಗ ಆಹಾರನು ಕೂಡ ಏನಾಗ್ತಾ ಇರ್ತದೆ, ಕೊಡ್ತಾ ಇರ್ತಾರೆ. ಎಲ್ಲೇ ವ್ಯವಸ್ಥೆ ಇರ್ತದೆ ಅವ್ರು ಅಲ್ವಾ? ಹಾಗೆ ಇನ್ನೊಂದು ಉದಾಹರಣೆ ತಗೊಂಡ, ಕೆಲವು ವರ್ಷಗಳ ಹಿಂದೆ ಮಾಲ್ ಅಂತ ಇತ್ತಾ? ಇಲ್ಲ. ಇವಾಗ ಎಲ್ಲಾನು ಕೂಡ ಸಿಕ್ತಾನೆ ಅಲ್ಲಿ. ಫಿಲ್ಮ್ ಥಿಯೇಟರ್ ಇದೆ, ಸ್ಟೀಲ್ ಅಂಗಡಿ ಇದೆ, ಬಟ್ಟೆ ಅಂಗಡಿ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ ಅಲ್ವಾ, ದಿನಸಿ ಇದೆ, ಮೀನಿದೆ, ಆಮೇಲೆ ಡ್ರಿಂಕ್ಸ್ ಇದೆ, ಏನ್ ಬೇಕು ಎಲ್ಲಾನು ಕೂಡ ಏನಾಗ್ತದೆ ಅಲ್ಲಿ ಸಿಗ್ತದೆ. ಒಂದ್ ಕಡೆ ನೀವು ಒಳಗಡೆ ಹೋಗ್ಬಿಟ್ರೆ ಅಲ್ಲಿ ಏನು ಬೇಕು ಎಲ್ಲಾನು ಕೂಡ ನಿಮ್ಗೆ ಏನಾಗಿರ್ತದೆ, ವ್ಯವಸ್ಥೆ ಆಗಿರ್ತದೆ. ಹಾಗೆ ಆದ್ಮೇಲೆ ಇಲ್ಲೂ ಕೂಡ ಪರಮಾತ್ಮನಲ್ಲಿ ಸರ್ವ ಸಮಸ್ಯೆಗಳಿಗೇನಿದೆ, ಪರಿಹಾರ ಇದೆ. ಪ್ರಶ್ನೆ, ನಿಮಗೂ ಕೂಡ ಸಮಸ್ಯೆಗಳು ಇದೆಯೋ ಇಲ್ವೋ? ಇದೆ. ಸರಿ, ನಿಮ್ಮ ಸರ್ವ ಸಮಸ್ಯೆಗಳು ಪರಿಹಾರ ಆಗ್ಬೇಕೋ ಬೇಡವೋ? ಆಗ್ಬೇಕು. ಅದಕ್ಕೆ ಆಧಾರ ಭಗವಂತನ ನೆನಪು. ಸಿಂಪಲ್ ಫಾರ್ಮುಲಾ. ನಿಮ್ಮ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕು ಅಂತಂದ್ರೆ ನೀವು ಸರ್ವರ ಸಮಸ್ಯೆಗಳಿಗೆ ಸಹಯೋಗ ಕೊಡ್ಬೇಕು. ಏನ್ ಹೇಳಿ? ನಿಮ್ಮ ಸರ್ವ ಸಮಸ್ಯೆಗಳ ಪರಿಹಾರ ಆಗ್ಬೇಕು ಅಂತಂದ್ರೆ ನೀವು ಸರ್ವರ ಸಮಸ್ಯೆಗಳಿಗೆ ಏನ್ ಮಾಡ್ಬೇಕು, ಪರಿಹಾರ ಕೊಡ್ಬೇಕು. ಅಂದ್ರೆ ನನಗೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಯಾರಿಂದ ಬರ್ತಾ ಇದೆ? ನನ್ನಿಂದಲೇ. ಯಾರಿಂದ ನಾನು ಸಾಲ ತಗೊಂಡಿದ್ದೇನೋ ಅವರಿಂದ ನನಗೆ ಸಮಸ್ಯೆ ಬರ್ತಾ ಇದೆ. ಅದು ಸಮಸ್ಯೆ ಅಲ್ಲ, ನಾನೇ ಮಾಡಿರುವಂತ ಕರ್ಮದ ಲೆಕ್ಕಾಚಾರ ಅಲ್ವಾ? ಅವ್ರಿಗೆಲ್ಲರಿಗೂ ನಾನು ಪೇಮೆಂಟ್ ಮಾಡಿದ್ರೆ ಅವಾಗ ಸಮಸ್ಯೆ ಬರ್ತದೋ ಬರಲ್ವೋ? ಬರೋದಿಲ್ಲ. ಹಾಗೆ ನಿಮ್ಮ ಮನಸ್ಸನ್ನು ಪರಮಾತ್ಮನ ಕೈಲಿ ಕೊಟ್ಬಿಟ್ಟು ಚಕ್ರವರ್ತಿಯಾಗಿ 3 ಲೋಕಕ್ಕೆ ನೀವು ಶಕ್ತಿಯನ್ನು ಕೊಡ್ತಾ ಹೋದ್ರೆ ನಿಮ್ಗೆ ಸಮಸ್ಯೆ ಬರ್ತದೋ ಬರಲ್ವೋ? ಬರಲ್ಲ. ಸಮಸ್ಯೆ ಬರೋದು ಯಾರಿಗೆ? ಯಾರು ಪ್ರತಿದಿನ ಅವರ EMI ಪೇಮೆಂಟ್ ಮಾಡಿಲ್ಲೋ ಅವ್ರಿಗೆ ಏನಾಗ್ತದೆ, ಸಮಸ್ಯೆ ಬರ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವಾಗ ನಿಮ್ಗೆ ಯೋಗ ಕಡಿಮೆ ಆಗ್ತದೋ ಟೆನ್ಷನ್ ಜಾಸ್ತಿ. ಯೋಗದ ಪರ್ಸೆಂಟೇಜ್ ಕರೆಕ್ಟ್ ಆಗಿರ್ಬೇಕು, ಯೋಗದ ಅನುಭವ ಚೆನ್ನಾಗಿರ್ಬೇಕು, ಪವರ್ಫುಲ್ ಆಗಿರ್ಬೇಕು, ಅವಾಗ ಸಮಸ್ಯೆ ಕಡಿಮೆ. ಆದ್ಮೇಲೆ ಇಂತಹ ದುಃಖದ ಪ್ರಪಂಚದಲ್ಲೂ ಕೂಡ ಬಾಬಾ ನಮ್ಮನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ದಾರೆ, ಎಷ್ಟು ಜೀವನವನ್ನು ಆರಾಮಾಗಿ ನಾವೇನ್ ಮಾಡ್ತೀವಿ, ಅನುಭವ
ಮಾಡ್ತಿದೀವಿ ಯಾವಾಗ ನಿಮ್ಮ ಯೋಗ ಪವರ್ಫುಲ್ ಇದ್ದಾಗ, ವಿಶ್ವ ಕಲ್ಯಾಣಕ್ಕೋಸ್ಕರ ಇದ್ದಾಗ ಆ ಯೋಗವನ್ನ ಬಾಬಾ ಮಾಡಬೇಕು. ಕೇವಲ ನೀವು ಸಾಧನ ಆಗ್ಬೇಕು. ಕೇವಲ ಶಕ್ತಿ ಮಾತ್ರ ಪ್ರವಾಹ ಆಗ್ಬೇಕಾಗ್ತದೆ. ಈ ರೀತಿ ಯಾವ ಆತ್ಮ ತನ್ನ ಸಮಯವನ್ನ ಸಂಕಲ್ಪವನ್ನ ಸರ್ವರಿಗೋಸ್ಕರ ಕೊಡ್ತಾರೋ ಅವರ ಸರ್ವ ಸಮಸ್ಯೆಗಳು ಕೂಡ ಏನಾಗಿರ್ತವೆ, ಪರಿಹಾರ ಆಗಿರುವಂತ ಕಾರಣದಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇವು ನಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ಎಲ್ಲರಿಗೂ ಕೊಡುವಷ್ಟು ನಮ್ಮಲ್ಲಿ ಈಶ್ವರ್ಯ ಶಕ್ತಿಯ ಸ್ಟಾಕ್ ಇಲ್ಲ. ಇಲ್ಲ, ಅಥವಾ ಎಲ್ಲರಿಗೂ ತಲುಪುವಷ್ಟು ನನ್ನ ಮನಸ್ಸು ಇನ್ನು ಶುದ್ಧ, ಸ್ವಚ್ಛ, ಪವಿತ್ರ ಆಗಿಲ್ಲ. ಇನ್ನೂ ಅಲ್ಲಿ ಸ್ವಲ್ಪ ಸ್ವಾರ್ಥ, ಹೆಸರು, ಕೀರ್ತಿ, ವಿಕಾರ ಏನೋ ಒಂದು ಬ್ಯಾಲೆನ್ಸ್ ಇರುವಂತ ಕಾರಣದಿಂದ ಆಂತರಿಕವಾಗಿ ಏನು ಖುಷಿ ಇರಬೇಕು ಆ ಖುಷಿ ಇರೋದಿಲ್ಲ. ಆದ್ಮೇಲೆ ಶಾರೀರಿಕವಾಗಿ ಹೊಟ್ಟೆ ಹಸು ಆಗ್ಬಹುದು, ಮಳೆ ಬರಬಹುದು, ಆದ್ರೆ ಏನಾಗ್ತದೆ, ಅದರ ಪ್ರಭಾವ ನಿಮ್ಮ ಮೇಲೆ ಆಗೋದಿಲ್ಲ. ನಮ್ಮ ಊರಲ್ಲಿ ಕಳೆದ 2 ದಿನಗಳಿಂದ ವಿಪರೀತ ಮಳೆ, ಸರಿನಾ? ಅದರ ಎಫೆಕ್ಟ್ ನನಗಿಲ್ಲ. ಯಾಕೆ ಹೇಳಿ? ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಅವಶ್ಯಕತೆ ಇಲ್ಲ, ಸರಿನಾ? ಮತ್ತೆ ಒಳಗಡೆನೆ ಕೂತ್ಕೊಂಡಿದ್ದೀವಿ, ಹೋದ್ರಾಯ್ತು. ಅಷ್ಟೇನು ಎಮರ್ಜೆನ್ಸಿ ಏನು ಇಲ್ಲ. ಅದಕ್ಕಾಗಿ ಅಂತ ಹೋಗುವಂತ ಒಂದು ಪಾತ್ರ ಬಾಬಾ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಆಮೇಲೆ ನೋಡೋಣ. ಯಾವ ಮನೇಲಿದ್ದೀವೋ ಏನಾಗ್ತದೆ, ಸ್ವಲ್ಪ ಸ್ವಲ್ಪ ನೀರು ಸೋರುತ್ತೆ, ಅದನ್ನೇನ್ ಮಾಡ್ತದೆ, ಸರಿ ಮಾಡಿದ್ರೆ ಆಯ್ತು, ಅಷ್ಟೇನೆ. ಬಿಟ್ರೆ ಅದರ ಎಫೆಕ್ಟ್ ಹೆಚ್ಚಿಗೆ ಏನಾಗೋದಿಲ್ಲ, ನಮ್ಮ ಮೇಲೆ ಬೀಳೋದಿಲ್ಲ. ಹಾಗೆ ಮಳೆ ಬೀಳ್ತಾ ಇಲ್ವಾ? ಬೀಳ್ತಾ ಇಲ್ಲ. ಅದರ ಪರಿಣಾಮ ನಮ್ಮ ಮೇಲೆ ಇದೆಯಾ? ಇಲ್ಲ. ಯಾಕೆ? ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದರಿಂದ ನಮ್ಗೆ ದುಃಖ ಆಗೋದಿಲ್ಲ. ಮಳೆ ಬೇಕು, ನೀರು ಬೇಕು ಅಲ್ವಾ? ಹಾಗೆ ಆದ್ಮೇಲೆ ಪ್ರಪಂಚದಲ್ಲಿ ಏನೇ ದುಃಖ ಬಂದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಯಾವಾಗ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಭಗವಂತನಿಗೆ ನೀವು ಸಮರ್ಪಣೆ ಮಾಡಿದಾಗ. ಹೀಗೆ ಪ್ರತಿದಿನ ನನ್ನ ಮಕ್ಕಳು ತಮ್ಮ ತನುಮನವನ್ನ ಬಾಬನಿಗೆ ಕೊಟ್ಟು ಎಲ್ಲರಿಗೂ ಪೇಮೆಂಟ್ ಅನ್ನ ಮಾಡಿ ಪ್ರತಿದಿನ ಪ್ರತಿ ಸೆಕೆಂಡು ಚಿಂತೆಯ ಚಕ್ರವರ್ತಿಗಳಾಗಿದ್ದಾರೋ ನಿಶ್ಚಿಂತ ಚಕ್ರವರ್ತಿಗಳು ಆಗಿದ್ದಾರೆ. ಇನ್ನು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ವಿಷಯದಲ್ಲಿ ನಮ್ಗೆ ಚಿಂತೆ ಇರೋದಿಲ್ಲ, ಬೇರೆಯವ್ರ ಬಗ್ಗೆ ಚಿಂತೆ. ಯಾರ ಬಗ್ಗೆ? ಬೇರೆಯವ್ರ ಬಗ್ಗೆ. ಯಾರ ಬಗ್ಗೆ? ನಮ್ಗೆ ಸ್ವಲ್ಪ ಬೇಕಾದ ಮಕ್ಕಳು, ಮಗ, ಸೊಸೆ, ನಮ್ ಸೆಂಟರ್ ಟೀಚರು, ಅಲ್ಲಿ ಬಾಂಬ್ ಬಿದ್ದಿದೆ ಅಂತೆ, ಇಲ್ಲಿ ಜನ ಸತ್ತೋಗಿದಾರಂತೆ ಅಂತ ಪರರ ಚಿಂತೆ ನಮ್ಗಿರ್ತದೆ. ಚಿಂತೆ ಮಾಡ್ಬಿಟ್ಟು ಏನ್ ಮಾಡ್ತೀರಿ? ನಿಮ್ಮತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸಹಿಗೂ ಕೊಡಬಹುದೇ ಬಿಟ್ರೆ ಚಿಂತೆ ಮಾಡ್ಬಿಟ್ಟು ಏನೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ನನ್ನ ಮಕ್ಕಳು ಎಷ್ಟು ಪ್ರತಿದಿನ ಸಾಧನೆ ಮಾಡ್ಬೇಕಾದ್ರೆ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ, ಚೆಕ್ ಮಾಡ್ತಿದ್ದಾರೆ. इसलिए यह सभा इस समय ही आपकी दिखाई देती है. ಬಾಬಾ ಹೇಳ್ತಾರೆ ಈ ಸಭೆ ಹೇಳುವಂಥದ್ದು ಈ ಸಮಯದಲ್ಲೇ ಏನಾಗ್ತದಂತೆ ಕಂಡು ಬರ್ತದೆ. ಯಾವಾಗ? ನಿಶ್ಚಿಂತ ಚಕ್ರವರ್ತಿಯ ಸಭೆ ಯಾವಾಗ ಕಂಡು ಬರ್ತದೆ? ಯಾವ ಸಮಯದಲ್ಲಿ ಮಗು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಎಲ್ಲಾ ಜವಾಬ್ದಾರಿಯನ್ನು ಬಾಬನಿಗೆ ಕೊಟ್ಬಿಟ್ಟು ಆ ಒಂದು ಕರ್ಮದ ಫಲವನ್ನು ಆರಾಮಾಗಿ ಅನುಭವ ಮಾಡ್ತಾ ಇರ್ತದೋ ಆ ಸಮಯದಲ್ಲಿ ಆತ್ಮಗಳೇನಾಗಿರ್ತಾರೆ ಅಂತ ನಿಶ್ಚಿಂತವಾಗಿರ್ತಾರೆ. ಜೊತೆಗೆ ನೀವು ಜವಾಬ್ದಾರಿಯನ್ನು ಬಾಬನಿಗೆ ಕೊಟ್ಟಾಗ ಬಾಬಾದ ನಿರ್ವಹಣೆ ಮಾಡಬೇಕಾಗ್ತದೆ. ಹೀಗೆ ಒಂದು ಮಗು ತಾಯಿಯ ಮಡಿಲಲ್ಲಿ ಹೋದಾಗ ಮಡಿಲಲ್ಲಿರುವಂತ ಮಗುವನ್ನು ಯಾವ್ಯಾವ ಸಮಯದಲ್ಲಿ ಏನೇನು ಬೇಕು, ನಿದ್ರೆ, ಊಟ, ಬಟ್ಟೆ ಚೇಂಜ್ ಮಾಡೋದು, ಸ್ನಾನ, ಏನೇನು ಬೇಕು, ಆರೋಗ್ಯ, ಅದನ್ನು ಕೊಡ್ತಾ ಇದ್ದಾಗ ಮಗುವಿನ ಕಡೆನೇ ಗಮನ ಇದ್ದಾಗ ಮಗುವಿನ ಹತ್ರ ಮಾತಾಡ್ತಾ ಇದ್ದಾಗ ಮಗು ಏನಾಗಿರ್ತದೆ? ನಿಶ್ಚಿಂತವಾಗಿರ್ತದೆ. ಮಗು ಮಡಿಲಲ್ಲಿದೆ, ಆದ್ರೆ ಅಮ್ಮ ಬೇರೆ ಕೆಲಸದಲ್ಲಿ ಬ್ಯೂಸಿ ಇದ್ರೆ ಮಗುಗೇನಾಗೋದಿಲ್ಲ, ಪಾಲನೆಯ ಅನುಭವ ಹೇಳುವಂಥದ್ದು ಆಗೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಮನಸ್ಸನ್ನು ವಿಶ್ವ ಕಲ್ಯಾಣಕ್ಕೋಸ್ಕರ ಕೊಟ್ಟಾಗ
ಚಕ್ರವರ್ತಿ ರೂಪದಲ್ಲಿ ಕೊಟ್ಟಾಗ ಆವಾಗ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗ್ತೀರಾ. ಬಿಟ್ರೆ ಯಾವುದೋ ವೈಯಕ್ತಿಕ ಹಿತಾಸಕ್ತಿ, ಯಾವುದೋ ಒಂದು ವೈಯಕ್ತಿಕವಾದಂಥ ಕರ್ಮ, ಯಾವುದೋ ಒಂದು ಪರ್ಟಿಕ್ಯುಲರ್ ಕರ್ಮಕ್ಕೋಸ್ಕರ ನಿಮ್ಮ ಮನಬುದ್ಧಿಯನ್ನು ಭಗವಂತನ ಕೈಯಲ್ಲಿ ಕೊಟ್ರೆ ನೀವು ನಿಶ್ಚಿಂತವಾಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಭೆಯನ್ನ ಬಾಬಾ ಕೇವಲ ಸಂಗಮ ಯುಗದಲ್ಲಿ ಈಗ ಮಾತ್ರ ಬಾಬಾ ನೋಡ್ತಾ ಇದ್ದಾರೆ. आप सभी सवेरे से उठते हो तो बेफिक्र स्थिति में स्थित होते हो. ಬೆಳಗ್ಗೆ ಹೇಳ್ತೀರಾ, ಎಚ್ಚರ ಅವಸ್ಥೆಯಲ್ಲಿ ಬರ್ತೀರಾ, ಕರ್ಮಕ್ಷೇತ್ರದಲ್ಲಿ ಬರಬೇಕಾಗುತ್ತದೆ. ಆವಾಗ ನಿಶ್ಚಿಂತ ಚಕ್ರವರ್ತಿ ಆಗ್ತಿರೋ ಅಥವಾ ಚಿಂತೆಯ ಚಕ್ರವರ್ತಿ ಆಗ್ತಿರೋ? ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಏನೇನೋ ಕೆಲ್ಸಗಳಿದ್ದಾವೆ, ಜವಾಬ್ದಾರಿ ಇದ್ದಾವ್ರು, ಹಂಗೆ ಹೇಳಿದಾರೆ, ಇವ್ರು ಹಿಂಗೆ ಹೇಳಿದಾರೆ ಅಂತ ಚಿಂತೆಯಲ್ಲಿ ಇರ್ತೀರೋ? ಅಥವಾ ಆ ಚಿಂತೆ ಯಾವಾಗ ಗೊತ್ತಾಗತ್ತಂದ್ರೆ ಅಮೃತ ವೇಳೆ ಯೋಗದಲ್ಲಿ ಗೊತ್ತಾಗ್ತದೆ. ನಿಮ್ಮ ಮನಸ್ಸಲ್ಲಿ ಇಲ್ಲಿ 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 ಹೊಡೆದಾಡ್ತಾ ಇದೆ ಅಂತಂದ್ರೆ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬಾಬಾ ಹೇಳ್ತಾರೆ, ಖಾತೆ ಪೀತೆ ಕರ್ಮ ಕರ್ತೆ ಕೊಯ್ ಫಿಕರ್ ತೋ ನಹೀ ಹೈ. ಊಟ ಮಾಡ್ತಾ, ತಿಂಡಿ ತಿಂತ, ಕರ್ಮವನ್ನು ಮಾಡ್ತಾ, ಏನು ಮಾಡ್ತಾ ಇದ್ರು ಕೂಡ ಚಿಂತೆ ಅಂತೂ ಇಲ್ಲ ತಾನೆ. ಬಾಬಾ ಹೇಳ್ತಾರೆ, ನಿಶ್ಚಿಂತ ಚಕ್ರವರ್ತಿಯಿಂದ ಆರಾಮಾಗಿ ಕೂತ್ಕೊಳ್ಳೋದಲ್ಲ, ಎಲ್ಲ ಕೆಲಸ ಮಾಡ್ಬೇಕು. ಕರ್ಮನೂ ಮಾಡಬೇಕು, ಪರಿವಾರನೂ ನೋಡ್ಕೊಳ್ಬೇಕು, ಲೌಕಿಕದಲ್ಲೂ ಇರಬೇಕು, ಎಲ್ಲ ಕಡೆಗೂ ಇರಬೇಕು. ಆದ್ರೆ ಏನಾಗ್ತದೆ, ಹೇಗಾಗ್ತದೆ, ಸರಿ ಆಗತ್ತೋ ತಪ್ಪಾಗತ್ತೋ, ಆಗದಿದ್ರೆ ಹೆಂಗೆ, ಆದ್ರೆ ಹೆಂಗೆ, ಈ ಚಿಂತೆ ಹೇಳೋದು ಬರಬಾರ್ದು. ಎಷ್ಟು ನೀವು ನಿಶ್ಚಿಂತ ಚಕ್ರವರ್ತಿ ಕಡೆ ಹೋಗ್ತಾ ಇರ್ತೋ ಅಷ್ಟು ಚಿಂತೆಗಳು ಜಾಸ್ತಿ ಬರ್ತವೆ. ಸಮಸ್ಯೆಗಳು, ಟೆಸ್ಟಿಂಗ್ ಪೇಪರ್ಗಳು ಜಾಸ್ತಿ ಬರ್ತಾನೆ ಇರ್ತವೆ. ಆದರೆ ಅದೆಲ್ಲವನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಆ ಎಲ್ಲ ಜವಾಬ್ದಾರಿ ಬಾಬನಿಗೆ ಏನ್ ಮಾಡ್ಬೇಕಾಗ್ತದೆ, ನಾವು ಒಪ್ಸಬೇಕಾಗ್ತದೆ. ಸೋತೆ ಹೇ ತೊ ಬೇಫಿಕರ್, ಮಲ್ಕೊಂಡಾಗ್ಲೂ ಕೂಡ ನಿಶ್ಚಿಂತ. ಹಾ ಬಾಬಾ ಇದ್ದು ಮಾತ್ರ ಹೇಳಿ ನಮ್ಗೆ. ನಾವು ಕ್ಲಾಸ್ ಕೇಳ್ತಾ ಕೇಳ್ತಾನೋ ನಿಶ್ಚಿಂತವಾಗಿಬಿಡ್ತೀವಿ. ಯಾಕೆ ಹೇಳಿ? ಜ್ಞಾನ ಬಾಬಾ ನೀನೇ ಹೇಳು, ನೀನೇ ಕೇಳ್ಕೊ. ಯಾಕೆ ಹೇಳಿ? ಎಲ್ಲ ಸೇವೆ ಮಾಡೋದು ನೀನ್ ಆದ್ಮೇಲೆ ಎಲ್ಲ ಕರ್ಮ ನೀನ್ ಮಾಡೋದು, ಅದು ನಾನೇ ಕೇಳ್ಬೇಕು, ಇಲ್ಲ ನಿನ್ನೆ ನಾನೇ ಕೇಳ್ಕೊಳ್ಬೇಕು ಅಲ್ವಾ? ಮಲಗದಾಗಲೂ ಕೂಡ ನಿಶ್ಚಿಂತತೆ ಇರ್ತದ ಅಥವಾ ಬೇರೆ ಏನಾದ್ರು ಚಿಂತೆ ಇರುತ್ತಾ? ಏಸಿ ಬಾದಶಾಹ. ಈ ರೀತಿ ಏನಾಗಿರ್ಬೇಕಂತ, ನೀವು ರಾಜರಾಗಿರ್ಬೇಕು. ಅವರು ಬೇಫಿಕರ್ ರಾಜರು ಕೂಡ ಆಗಿರ್ಬೇಕು, ಮತ್ತು ಯಾವುದೇ ಚಿಂತೆನೂ ಕೂಡ ನಿಮ್ಮಲ್ಲಿ ಇರಬಾರ್ದು. ಉಠೋ ಸೋವು ಬೇಫಿಕರ್ ಎಸೆ ಅನುಭವ ಕರ್ತೇವು. ಎಚ್ಚರ ಅವಸ್ಥೆಯಲ್ಲಿರಿ, ಮಲಗಿರುವಂತ ಸ್ಥಿತಿಯಲ್ಲಿ ಇರಲಿ. ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ಯಾವುದೇ ಬಂಧನದ, ಯಾವುದೇ ಸಮಸ್ಯೆಯ ಏನಾಗಬಾರ್ದು, ಸೆಳೆತ ಬರಬಾರದು ಅಂತ ಬಾಬಾ ಹೇಳ್ತಾರೆ. ಇದು ಯಾವಾಗ ಆಗತ್ತೆ ಆತ್ಮೀಯರೇ? ಸದಾಕಾಲ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ವಿಶ್ವ ಕಲ್ಯಾಣಕ್ಕೆ ಕೊಟ್ಟಾಗ, ಚಕ್ರವರ್ತಿಯ ಪೋಸ್ಟಲ್ಲಿ ಇದ್ದಾಗ, ನಿಮ್ಮ ಮೂಲಕ ಸರ್ವರಿಗೂ ಭಗವಂತನ ಶಕ್ತಿ ಪ್ಯೂರ್ ಆಗಿ ಸಿಗ್ತಾ ಇದ್ದಾಗ, ನೀವು ಆ ಸೀಟಲ್ಲಿ ಕುತ್ಕೊಳ್ಬೇಕು, ಸಿಂಹಾಸನದ ಮೇಲೆ. ಯಾವ ಸಿಂಹಾಸನ? ಯಾವ ಸಿಂಹಾಸನ? ನಿಶ್ಚಿತ ಮೂರ್ತಿಯ ಸಿಂಹಾಸನದ ಮೇಲೆ. ಭಗವಂತನ ಹೃದಯ ಸಿಂಹಾಸನ. ಯಾಕೆ ಕೂತ್ಕೊಂಡಿದ್ದೀರಿ? ಯಾಕೆ ಕೂತ್ಕೊಂಡಿದ್ದೀರಿ? ಯೋಗದಾನ. ಪ್ರಪಂಚದ ಜನ ಏನು ಬೇಡ್ತಾ ಇದ್ದಾರೋ, ಪ್ರಜೆಗಳು ಏನು ಬೇಡ್ತಾ ಇದ್ದಾರೋ ಅವರನ್ನ ಕೊಡಲಿಕ್ಕೆ ನಿಮಿತ್ತವಾಗ್ಬಿಟ್ಟು ನೀವು ಕುತ್ಕೊಂಡಿದ್ದೀರಾ. ಯಾವಾಗ ಆ ಸ್ಟೇಜಲ್ಲಿ ನೀವು ಕುತ್ಕೊಳ್ತೀರಾ ಮಕ್ಕಳೇ, ಈ ಪ್ರಪಂಚದ ಬಗ್ಗೆ ಸಂಪೂರ್ಣವಾಗಿ ನೀವೇನಾಗ್ಬಿಡ್ತೀರಿ, ಮರ್ತು ಬಿಟ್ಟು ಕೇವಲ ಆ ಶಕ್ತಿಗಳು ಮಾತ್ರ ಏನಾಗ್ತಾ ಇದಾವೆ, ಹೋಗ್ತಾ ಇದೆ. ನೀವಿರುವಂತ ಸ್ಥಳದಲ್ಲಿ ಪೂರ್ತಿ ಪ್ರಪಂಚದ ಎಲ್ಲರ ಮನಸ್ಸಿನಿಂದ, ಹೃದಯದ ಅಂತರಾಳದಿಂದ ಥ್ಯಾಂಕ್ ಯು ಬರ್ತಾ ಇದೆ. ಆದ್ಮೇಲೆ ಗೊತ್ತಿರಲಿ ಒಂದು ವಾಸ್ತವಿಕ ಸತ್ಯ, ಕಹಿ ಸತ್ಯ ಯಾವುದು ಅಂತಂದ್ರೆ, ಯಾವುದೇ ವ್ಯಕ್ತಿಗೆ ಇವತ್ತಿನ ದಿನದಲ್ಲಿ ಎಷ್ಟೇ ಚೆನ್ನಾಗಿರುವಂತ ಆಹಾರ ಕೊಡಿ, ಬಟ್ಟೆ ಕೊಡಿ, ಬಂಗಾರ ಕೊಡಿ, ಅವರು ನಿಮ್ಗೆ ಹೃದಯದಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಣವನ್ನಾದ್ರೂ ಕೊಡಿ, ಏನ್ ಅದು ಬೇಕಾದ್ರೂ. ಶರೀರ ಕೊಡೋದಲ್ಲ, ಮನ್ಸಿಗೆ ಕೊಟ್ರೆ ಹೇಳ್ತಾರೆ. ಯಾಕಂದ್ರೆ ಅದು ಎಲ್ಲದರಲ್ಲೂ ರಾವಣ ಇದ್ದಾನೆ. ಇದಾನೋ ಇಲ್ವೋ? ಏನೇ ಕೊಟ್ಟನು ಕೂಡ ಅವರ ಆರೋಗ್ಯದ ಜೊತೆಗೆ ರಾವಣ ಇರುವಂತ ಕಾರಣದಿಂದ ಅವರಿಗೆ ಅನಾರೋಗ್ಯನೂ ಕೂಡ ಏನಾಗ್ತದೆ, ಬಂದೇ ಬರುತ್ತೆ. ಈ ಪ್ರಪಂಚ ಪವಿತ್ರವಾಗಿರೋದು ಯಾವುದು? ಪರಮಾತ್ಮನ ಶಕ್ತಿ.
ಶಕ್ತಿ ಮಾತ್ರ. ಅದು ಯಾವಾಗ ಪವಿತ್ರವಾಗಿರ್ತದದು? ಆ ಶಕ್ತಿ ಪ್ರವಾಹ ಆಗುವ ಒಂದು ಸಾಧನನು ಕೂಡ ಏನಾಗಿರ್ಬೇಕು? ಪವಿತ್ರವಾಗಿರ್ಬೇಕಂದ್ರೆ ಬಾಬಾ ಹೇಳೋದು ಏನು ಅಂತಂದ್ರೆ, ರಾಜಯೋಗದಲ್ಲಿ ಕುತ್ಕೊಂಡಾಗ, ಸಾಧನವಾಗಿ ಕುತ್ಕೊಂಡಾಗ, ಹೃದಯ ಸಿಂಹಾಸನದಲ್ಲಿ ಕುತ್ಕೊಂಡಾಗ ನಿನಗೆ ಯಾವುದೋ ಒಂದು ಸಂಕಲ್ಪ, ಯೋಚನೆ, ಚಿಂತೆ ಬಂತು ಅಂತಂದ್ರೆ ಪವಿತ್ರವಾಗಿ ಶುದ್ಧವಾಗಿ ಭಗವಂತನ ಶಕ್ತಿ ನಿನ್ನ ಮೂಲಕ ಪ್ರವಾಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಜನರಿಂದ, ಆತ್ಮಗಳಿಂದ ಹೃದಯ ತುಂಬಿರುವಂತ ಆಶೀರ್ವಾದ ನಿನಗೆ ಸಿಗೋದಿಲ್ಲ. ಅವಾಗ ನಿಮ್ಗೆ ಖುಷಿ ಆಗೋದಿಲ್ಲ. ಯಾವಾಗ ಈ ಫಾರ್ಮುಲಾ ನಿಮ್ಗೆ ಗೊತ್ತಾಗತ್ತೋ, ಒಂದ್ ಕಡೆ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ, ಅವಾಗ ನಿಮ್ಗೆ ಏನ್ ಅನ್ಸತ್ತೆ? ಅದೇ ಇಷ್ಟ ಆಗತ್ತಂತ ಅನ್ಸತ್ತೆ. ಏನೇ ಕರ್ಮ ಮಾಡ್ತಾ ಇದ್ರು ನಿರಂತರವಾಗಿ ಆ ಕಾರ್ಯ ನಡೀತಾ ಇದೆ. ಯಾವ್ದದು? ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರುವಂತದ್ದು ನಿರಂತರವಾಗಿ ನಡೀತಾ ಇದ್ದಾಗ ಏನಾಗ್ತದೆ? ಯಾವುದೇ ಚಿಂತೆ ಹೇಳುವಂಥದ್ದು ಇರೋದಿಲ್ಲ. ಕ್ಯೂಂಕಿ आप सबने बाप को फिक्र देकर फकूर ले लिया, इसलिए ಬೇಫಿಕ್ರ್ ಬಾದಶಾ ಬನ್ ಗಯೆ. ಯಾಕೆ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀವಿ ಅಂತಂದ್ರೆ, ನಿಮ್ ಎಲ್ಲ ಚಿಂತೆಗಳನ್ನ ನೀವು ಯಾರಿಗೆ ಕೊಟ್ಬಿಟ್ಟಿದ್ದೀರಂತೆ? ಬಾಬಾ ಅವ್ರಿಗೆ ಬಾಬರಿಗೆ ಕೊಟ್ಬಿಟ್ಟು ನೀವೇನಾಗಿದ್ದೀರಿ? ನಿಶ್ಚಿಂತರಾಗಿ. ಯಾವ ಚಿಂತೆ ಕೊಟ್ಟಿದ್ದೀರಿ ಬಾಬನಿಗೆ? ಯಾವ್ಯಾವ ಜವಾಬ್ದಾರಿ ಕೊಟ್ಟಿದ್ದೀರಾ? ಯಾವ ಜವಾಬ್ದಾರಿ ಕೊಟ್ಟಿದ್ದೀರಿ ನೀವು? 5,000 ವರ್ಷದ ಪೂರ್ತಿ ನಿಮ್ಮ ಜೀವನ, ಮುಂದಿನ ನಿಮ್ಮ ಪಾತ್ರ ಎಲ್ಲವನ್ನ ಯಾರಿಗೆ ಕೊಟ್ಟು ಬಿಟ್ಟಿದ್ದೀರಿ ನೀವು? ಪರಮಾತ್ಮನಿಗೆ ಕೊಟ್ಟು ಬಿಟ್ಟಿದ್ದೀರಾ. ಹಾಗಿದ್ರೆ ಅವ್ರ ಮೇಲೆ ನಂಬಿಕೆ, ವಿಶ್ವಾಸ ಇದೆಯಾ? ಇದೆ. ನಿಶ್ಚಯ ಇದೆಯಾ? ಇದೆ. ಯಾವಾಗ ಬರ್ತಾರೆ ನಿಶ್ಚಯ, ನಂಬಿಕೆ, ವಿಶ್ವಾಸ? ಒಬ್ಬ ಡಾಕ್ಟರ್ ಮೇಲೆ ನಂಬಿಕೆ, ವಿಶ್ವಾಸ ಯಾವಾಗ ಬರ್ತದೆ? ಕಾಯಿಲೆಯನ್ನು ಗುಣಪಡಿಸ್ತಾರ ಅಂತ. ನೀವು ಒಂದು ಕಾಯಿಲೆ ತಗೊಂಡು ಹೋಗಿರ್ತೀರಾ, ಆ ಕಾಯಿಲೆ ಗುಣ ಆದಾಗ ನಿಮ್ಗೆ ಅವ್ರ ಮೇಲೆ ನಂಬಿಕೆ, ವಿಶ್ವಾಸ ಬರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಆದ್ಮೇಲೆ ನಿಮ್ಮ ಸಮಸ್ಯೆನ ಪರಮಾತ್ಮನಿಗೆ ಹೇಳಿದಾಗ ಅವರು ಯಾವ ರೀತಿ ಪರಿಹಾರ ಮಾಡ್ತಾರಲ್ಲ, ಆ ಪರಿಹಾರದ ಆಧಾರದಲ್ಲಿ ನಿಮ್ಗೆ ಏನಾಗತ್ತೆ? ಖುಷಿ ಆಗತ್ತೆ. ಈಗ ಆದ್ಮೇಲೆ ನಿಜವಾದಂತ ನೀವು ಏನ್ ಮಾಡ್ಬೇಕು? ನಿಮ್ಮ ಸಮಸ್ಯೆ ತೆಗೆದುಕೊಂಡು ಹೋಗ್ಬೇಕು, ಅಥವಾ ಸರ್ವರ ಸಮಸ್ಯೆ ಪರಿಹಾರ ಮಾಡಕ್ಕೆ ನೀವು ನಿಮಿತ್ತ ಆಗ್ಬೇಕು? ಸರ್ವರ ಸಮಸ್ಯೆಯನ್ನ ಪರಿಹಾರ ಮಾಡಕ್ಕೆ ನಿಮಿತ್ತ ಆಗ್ಬೇಕು. ಪರಿವಾರದ ಸರ್ವರದ. ನೀವು ಪೇಷಂಟ್ ಆಗ್ಬಿಟ್ಟು ಹೋಗ್ಬೇಕು, ನೀವು ಡಾಕ್ಟರ್ ಆಗ್ಬಿಟ್ಟು ಹೋಗ್ಬೇಕು? ಡಾಕ್ಟರ್ ಆಗ್ಬಿಟ್ಟು ಹೋಗ್ಬೇಕು ಅಲ್ವಾ? ನೀವೇ ಪೇಷಂಟ್ ಆಗಿ ಹೋಗ್ಬಿಟ್ರೆ ಇಷ್ಟೆಲ್ಲ ವರ್ಷ ಬಾಬಾ ಕಲ್ಸಿದೆ ಎಲ್ಲಿ ಉಳಿತವಾಗ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ರಾಜಯೋಗಕ್ಕೆ ಹೋಗ್ಬೇಕಾದಾಗ ಚೆಕ್ ಮಾಡಿ. ಓಕೆ, ಆಗಿದೆ ನಿಮ್ಮ ಪ್ರಶ್ನೆ. ಹಂಗಂದ್ರೆ ಬಾಬಾ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ನಾವು ಕೇಳೋದು ಬೇಡವಾ? ಬೇರೆಯವ್ರ ಸಮಸ್ಯೆನ ಹೇಳ್ತಾರೆ, ಅದನ್ನ ಬಾಬನಿಗೆ ಹೇಳೋದು ಬೇಡವಾ? ಹೇಳ್ಬೇಕೋ ಬೇಡವೋ? ಹೇಳ್ಬೇಕೋ ಬೇಡವೋ? ಬಾಬಾ ಹೇಳ್ತಾರೆ, ಅದನ್ನ ನೀವು ಹೇಳಿದಾಗ, ಬಾಬನಿಗೆ ಒಪ್ಪಿಸಿದಾಗ, ಕೆಲವೊಂದು ಆ ಉದಾಹರಣೆಗಳ ಮೂಲಕ ನಿಮ್ಮ ಮನಸ್ಸನ್ನು ನಾನು ಉಪಯೋಗ ಮಾಡ್ಕೊಳ್ತಿದ್ದೇನೆ, ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತಿದ್ದೇನೆ ಅಂತ ಕೆಲವೊಂದು ಎಕ್ಸಾಂಪಲ್ ನಿಮ್ಮ ಎದುರುಗಡೆ ಬಾಬಾ ಏನ್ ಮಾಡ್ತಾರೆ? ತೋರಿಸ್ತಾರೆ. ಇನ್ನು ಕೆಲವೊಂದ್ಸಲ ಕೆಲವೊಂದು ಸಮಸ್ಯೆಗಳನ್ನ ನಿಮ್ಮದಾಗ್ಲಿ ಅಥವಾ ಬೇರೆಯವ್ರದ್ದಾಗ್ಲಿ ನೀವು ಹೇಳಿದಾಗ, ನೀವು ಹೇಳಿರುವಂತ ರೀತಿಯಲ್ಲಿ ಆ ಸಮಸ್ಯೆಯನ್ನ ಆ ಸಮಯಕ್ಕೆ ತಕ್ಕ ಹಾಗೆ ಬಾಬಾ ಪರಿಹಾರ ಮಾಡಿರೋದಿಲ್ಲ. ಯಾಕೆ? ಆ ಸಮಯ ಬಂದಿರೋದಿಲ್ಲ. ಇನ್ನೂ ಚೆನ್ನಾಗಿ ಪರಿಹಾರ ಮಾಡುವಂತ ಬಾಬಾನ ಹತ್ರ ಬೇರೆ ಪ್ಲಾನ್ ಇರತ್ತೆ. ಅದಕ್ಕಾಗಿ ಆ ಸಮಯದಲ್ಲಿ ಬಾಬಾ ಮಾಡಿರೋದಿಲ್ಲ. ನಮ್ಗೇನ್ ಅನ್ಸುತ್ತೆ? ನಾನು ಹೇಳ್ದಂಗೆ ಬಾಬಾ ಕೇಳಲಿಲ್ಲ ಅಂತ ನಮ್ಗೆ ಸಿಟ್ಟು ಬರುತ್ತೆ. ಆದ್ರೆ ಒಂದು ದಿನ ಅದನ್ನು ಪೂರ್ಣ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಗತ್ತೆ. ಆವಾಗ ಆ ರೀತಿಯಲ್ಲಿ ನಿಮಗೆ ಬಾಬನ ಮೇಲೆ ನಂಬಿಕೆ ಬರ್ದೇ ಬರ್ತದೆ. ಏನಂತಂದ್ರ ಈ ವಿಷಯವನ್ನ, ಈ ವಿಚಾರವನ್ನ, ಈ ಜವಾಬ್ದಾರಿಯನ್ನು ಬಾಬನಿಗೆ ನಾನು ಒಪ್ಪಿಸಿದ್ದೀನಿ ಅಂದಮೇಲೆ ಒಂದಲ್ಲ ಒಂದು ದಿನ ಭಗವಂತ ಈ ಜವಾಬ್ದಾರಿಯನ್ನ ನನಗೆ ಬೇಕಾಗಿರುವಂತ ರೂಪದಲ್ಲಿ, ಆ ಆತ್ಮನಿಗೆ ಬೇಕಾಗಿರುವಂತ ರೂಪದಲ್ಲಿ ಪರಿಹಾರ ಮಾಡ್ತಾರೆ. ಹೇಳುವಂತ ಅಚಲ ನಂಬಿಕೆ ನಿಮ್ಗೆ ಬರಬೇಕು ಅಂತಂದ್ರೆ ನಿಮ್ಗೆ ಈಶ್ವರಿ ಜೀವನದಲ್ಲಿ ತುಂಬಾ ಈಶ್ವರನ ಉಪಯೋಗ ಮಾಡಿ 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 ಏನಿರ್ಬೇಕು?
ಅನುಭವ ಇರಬೇಕಾಗ್ತದೆ. ಇನ್ನು ನಿಮ್ಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ನೀವು ಸಂಪಾದನೆ ಮಾಡಿಬಿಟ್ಟು ಹಣವನ್ನ ನಿಮ್ಮ ಅಪ್ಪನ ಹತ್ರ ಕೊಡ್ತಾ ಇಲ್ಲ. ಅದಕ್ಕಾಗಿ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ರಾಜಯೋಗವನ್ನ ಮಾಡಿ ಅಷ್ಟು ಹಣವನ್ನ ಬಾಬನಿಗೆ ಕೊಡಿ, ಅವಾಗ ಏನಾಗ್ತದೆ? ಬಾಬಾ ಬೇಗ ಬೇಗ ಪರಿಹಾರ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವೆಲ್ಲ ಚಿಂತೆಯನ್ನು ಯಾರಿಗೆ ಕೊಟ್ಟರೆ ನೀವು ಬಾಬನೆ ಕೊಟ್ಬಿಟ್ಟು ಈಶ್ವರ್ಯ ಸಂಪಾದನೆ ಮಾಡೋದಷ್ಟೇ ನಿಮ್ಮ ಕೆಲಸ. ಓಕೆ, ಮನ್ ಮನಾಭವ. ಓಕೆ, ಅಂಶ